ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಗಣ್ಯ ಅತಿಥಿಗಳು ಆಗಮಿಸಿದ್ದಾರೆ. ಚಬ್ಬಿ ಪುರಾಣಿಕ್ ಅವರು, ರಾಜಕೀಯ ವಿಶ್ಲೇಷಕರು, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಅವರು, ಜೆಡಿಎಸ್ ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಪವಿತ್ರ, ಆರ್ಥಿಕ ತಜ್ಞೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಶಂಕರ್, ಹಿರಿಯ ಪತ್ರಕರ್ತರು, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ದಿನೇಶ್, ಆಮ್ ಆದ್ಮಿ ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಸ್ಕರ್ ರಾವ್, ಬಿಜೆಪಿಯಿಂದ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಮೊದಲಿಗೆ ನಾನು ಶಿವಶಂಕರ್ ಅವರಿಂದ ಶುರು ಮಾಡ್ತೀನಿ. ಶಿವಶಂಕರ್ ಅವರೇ, ಯಾವ ರೀತಿ ನೋಡಬೇಕು ಈ ಬಾರಿಯ ಬಜೆಟನ್ನು? ಯಾವೆಲ್ಲ ನಿರೀಕ್ಷೆ ಅಂತ ಕೇಳೋದೊಂದು ಕಾಮನ್ ಪ್ರಶ್ನೆ ಆಗೋಗ್ಬಿಟ್ಟಿದೆ. ಒಂದು ಕಡೆ ಸಿದ್ದರಾಮಯ್ಯ, ಒಂದು ಕಡೆ 60,000 ಕೋಟಿ ಫ್ರೀ ಬಜೆಟ್, ಚುನಾವಣೆ, ಮೂರನ್ನ ಗಮನದಲ್ಲಿಟ್ಟುಕೊಂಡು. ಈಗ ಶೆಟ್ಟರೆ, ನೀವು ಹೇಳಿದ ಹಾಗೆ ಸಿದ್ದರಾಮಯ್ಯ ಅವರು ತಮ್ಮ 15ನೇ ಬಜೆಟನ್ನು ಮಂಡಿಸೋದಕ್ಕೆ ಹೊರಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಅವರು ಮಾಡ್ತಾ ಇರುವಂಥ ಒಂದು ರೆಕಾರ್ಡ್. ಯಾಕೆ ಅಂತಂದರೆ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಸಾರಿ ಬಜೆಟನ್ನು ಮಂಡಿಸಿದಂಥವ್ರು ಇನ್ನೊಬ್ಬರಿಲ್ಲ. ಅಂದರೆ ರಾಮಕೃಷ್ಣ ಹೆಗಡೆ ಅವರು 14 ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಇವರು 15ನೇ ಬಜೆಟ್ ಅಂದರೆ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಎನ್ ಶಿಷ್ಯ. ಹೌದು. ಒಂದು ಎರಡನೇದೇನೆಂದರೆ, ಈಗ ಇದು ಇಡೀ ದೇಶದಲ್ಲಿ ಇಷ್ಟು ನಂಬರ್ ಆಫ್ ಬಜೆಟ್ಸನ್ನು ಮಂಡಿಸಿರೋರು ಇನ್ನೊಬ್ಬರು ಅಂದರೆ ಒಬ್ಬರು ವಾಜುಭಾಯಿ ವಾಲಾ. ಅವರು 17 ಬಜೆಟನ್ನು ಮಂಡಿಸಿದ್ದಾರೆ, ಇವರು 15. ಇನ್ನೆರಡು ವರ್ಷದಲ್ಲಿ ಇವರು ಆ ರೆಕಾರ್ಡನ್ನು ಮೀರಿಸ್ತಾರೆ ಅಂತ ಅಂದ್ಕೊಳ್ಳೋಣ. ಆದರೆ 2 ವರ್ಷನ ಅಲ್ಲ, ಈ 2 ಅದೇ ಇರೋದು. ನೋಡೋಣ ಸಿದ್ದರಾಮಯ್ಯ ಅವರು ರಾಜಕೀಯ ಹೇಗೆ ಮಾಡ್ತಾರೆ ಅಂತ. 5 ವರ್ಷ ಉಳಿತಾರಾ ಅಥವಾ ಡಿ ಕೆ ಶಿವಕುಮಾರ್ಗೆ ಹಸ್ತಾಂತರ ಮಾಡ್ತಾರಾ ಅಂತ. ಎನಿವೆ, ಈಗ ಅದಲ್ಲದೆ ಇನ್ನೊಂದು ರೆಕಾರ್ಡ್ ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನು ಈ ಬಜೆಟ್ನಲ್ಲಿ. ಏನಂದರೆ ಅದು ಔಟ್ಲೇ, ಅಂದರೆ ಬಜೆಟ್ ಗಾತ್ರ, ಅದು ಕೂಡ ಒಂದು ರೆಕಾರ್ಡ್ ಆಗೋಕ್ಕೆ ಒಂದು ಸಿದ್ಧವಾಗಿದೆ. ನೀವು ಹೇಳಿದ್ರಿ 3,80,000 ಕೋಟಿವರೆಗೂ ಕೂಡ ಅವ್ರ ಬಜೆಟ್ ಗಾತ್ರವನ್ನು ಇದು ಏನು ಪ್ರಪೋಸ್ ಮಾಡಬಹುದು ಅಂತ ಅದನ್ನು ಅವರೇ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಒಂದು ಕಡೆ 2008-2009 ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ವೆರಿ ಫಸ್ಟ್ ಟೈಮ್ 1 ಲಕ್ಷ ಕೋಟಿ ಬಜೆಟ್ ನಾವು ದಾಟಿ. ಕರೆಕ್ಟ್. ಈಗ 3,80,000 ಕೋಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನನಗನ್ಸೋ ಪ್ರಕಾರ ಅವರು 3,80,000ವರೆಗೂ ಹೋಗಲ್ಲ. ಅದು ಈ ಮೇ ಪೆಗ್ ದಿ ಔಟ್ಲೇ ಜಸ್ಟ್ ಬಿಲೋ 3.75 lakh crore. ಹಾಗಾದರೂ ಕೂಡ ಇಟ್ ಈಸ್ ಗೋಯಿಂಗ್ ಟು ಬಿ ಎ ರೆಕಾರ್ಡ್. ಯಾಕೆ ಅಂತಂದರೆ, ಈಗಿನ ಈ ಪ್ರಸ್ತುತ ಅಂದರೆ ಪ್ರೆಸೆಂಟ್ ಫಿಸ್ಕಲ್ಗೆ ಅವರು ಮಂಡಿಸಿರೋ ಬಜೆಟ್ ಅಂದರೆ ಜುಲೈ 7ನೇ ತಾರೀಕು 2023ನಲ್ಲಿ ಅವರು ಮಂಡಿಸಿದ್ರಲ್ಲ ಬಜೆಟ್, ಅದರಲ್ಲಿ ಅವ್ರದ್ದು ಗಾತ್ರ ಅದೇ ಬಂದೆ ಅದನ್ನೇನಂತ 3,07,000 ಇತ್ತು, 27,000 ಇತ್ತು. ಅದಂದರೆ 16% ಗ್ರೋತ್ ಇದೆ. ಅಂದರೆ ಇಷ್ಟೊಂದು ಯಾಕೆ ಮಾಡ್ತಾ ಇದ್ದಾರೆ? ಯಾಕೆಂದರೆ ಈಸ್ ಇಟ್ ನಾಟ್ ಅನ್ ಆಂಬಿಷಿಯಸ್ ಇದನ್ನು ಔಟ್ಲೇ ಅಂತ ಅನ್ನಿಸ್ಬೋದು. ಅಂದರೆ ಇಷ್ಟು ದೊಡ್ಡ ಬೃಹದಾಕಾರದ ಬಜೆಟ್ ಯಾಕೆ ಬೇಕು ಅಂತಂದರೆ, 3,75,000 ಕೋಟಿ ಇವರಿಗೆ ಖರ್ಚು ಎಷ್ಟಿದೆ ಅಂತಂದರೆ, ಈಗ ನೋಡಿ ಗ್ಯಾರಂಟಿ ಸ್ಕೀಮ್ಸ್ ನೀವು ಹೇಳಿದ ಹಾಗೆ, ಲಾಸ್ಟ್ ಟೈಮ್ ಅವ್ರೇನು ಮಾಡಿದ್ರು, ಅವ್ರ ಸರ್ಕಾರ ಬಂದಿದ್ದೇ ಜುಲೈನಲ್ಲಿ 5 ಗ್ಯಾರಂಟಿ ಸ್ಕೀಮ್ಸ್ಗಳನ್ನ ಅನೌನ್ಸ್ ಮಾಡಿದ್ರು. 5 ಗ್ಯಾರಂಟಿ ಸ್ಕೀಮ್ಸ್ಗೆ 55,000 ಕೋಟಿ ಬೇಕು. ಆದರೆ ಅಂದರೆ ಈ ವರ್ಷ ಅಷ್ಟು ಖರ್ಚು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಈಗ ಬರುತ್ತೆ ನೋಡಿ, ಅಂದರೆ 2024-25ನಲ್ಲಿ ಫುಲ್ ಪ್ಲೆಜ್ಡ್ ಇಂಪ್ಲಿಮೆಂಟೇಷನ್ ಆಗುತ್ತೆ. ಅಂದರೆ 12 ತಿಂಗಳು ಕೂಡ ಅದನ್ನ ಖರ್ಚು ಮಾಡಬೇಕು. ಹಾಗಾಗಿ 55,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. 55,000ಕ್ಕೆ ನಿಲ್ಲೋದಿಲ್ಲ, ಅದು 58ರಿಂದ 60,000 ಕೋಟಿ ಹೋಗುತ್ತೆ. ಒಂದು. ಎರಡನೇದು ಬಹಳ ಮುಖ್ಯವಾದಂಥ ಇವರಿಗೆ ಚಾಲೆಂಜ್ ಇರೋದು ಬರ ಅಂತಂದರೆ, ಈಗ ಈ ವರ್ಷ ಬರದ ಬಿಸಿ ತಟ್ಟಲೇ ಇಲ್ಲ. ಯಾಕೆ ಅಂತಂದರೆ ಆಗಸ್ಟ್ ಸೆಪ್ಟೆಂಬರಿಂದ ಶುರುವಾಯಿತು. ಆದರೆ ಬರದ ಬಿಸಿ ತಟ್ಟೋದು ಮುಂದಿನ ವರ್ಷಕ್ಕೆ. ಅದು ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಆದಾಯ, ಆಮೇಲೆ ನಿಮ್ಮ ತೆರಿಗೆ ಸಂಗ್ರಹ ಎಲ್ಲದರ ಮೇಲೂ ಪ್ರಾಬ್ಲಮ್ ಆಗುತ್ತೆ. ಈ ಸಾರಿ ಏನಾಗಿದೆ, ಈಗ ತೆರಿಗೆ ಸಂಗ್ರಹ ಅಂತಲೇ ಅಂದ್ಕೊಳ್ಳಿ, 1,73,000 ಕೋಟಿಗೆ ಇವರಿಗೆ ಅಷ್ಟು ಕೂಡ ಬರ್ತಾ ಇದೆ. ಅಂದರೆ ಸ್ವಲ್ಪ ಶಾರ್ಟ್ ಫಾಲ್ ಇರುತ್ತೆ. ಆಮೇಲೆ ಭಾಳ ಅನ್ಪ್ರೆಸಿಡೆಂಟೆಡ್ ಆಗಿ, ಅಂದರೆ ಯಾವತ್ತೂ ಕಂಡು ಕೇಳಿರಿಯದ ರೀತಿಯಲ್ಲಿ ನಮ್ಮ ತೆರಿಗೆ ಸಂಗ್ರಹ ವೃದ್ಧಿಯಾಗಿದೆ. ಎಷ್ಟು? 13% ಗ್ರೋತ್ ಇದೆ. ಇದು ಸಿದ್ದರಾಮಯ್ಯವರಿಗೆ ಅನುಕೂಲ ಆಗಿರೋದು. ಅಷ್ಟಾದರೂ ಕೂಡ ಇವರು ತೆರಿಗೆ ಏನು ಟಾರ್ಗೆಟ್ ಅಂತ ಇಟ್ಕೊಂಡಿದ್ರು 1,73,000 ಕೋಟಿ, ಅಂದರೆ ರಾಜ್ಯದ ಸ್ವಂತ ತೆರಿಗೆ ಅಷ್ಟು ಬರ್ತಾ ಇಲ್ಲ. ಯಾಕೆ ಅಂತಂದರೆ ಅದು ತುಂಬ ಆಂಬಿಷಿಯಸ್ ಟಾರ್ಗೆಟನ್ನು ಇಟ್ಕೊಂಡಿದ್ರು. ಹಾಗಾದರೆ ಈಗ ಇಲ್ಲಿ ತೆರಿಗೆ ಸಂಗ್ರಹ ಇವರು ಅನ್ಕೊಂಡಷ್ಟು ಬರ್ತಾ ಇಲ್ಲ. ಆದರೆ ವೆಚ್ಚ ಜಾಸ್ತಿ. ವೆಚ್ಚ ಯಾಕೆ? ಗ್ಯಾರಂಟಿ ಸ್ಕೀಮ್ಸ್ ಮಾಡಬೇಕು. ಆಮೇಲೆ ಈಗ ಬರೀ ಗ್ಯಾರಂಟಿ ಸ್ಕೀಮ್ಸ್ ಅಲ್ಲದೆ
ಈ ಥರ ನಿಮಗೆ ವೆಲ್ಫೇರ್ ಸ್ಕೀಮ್ಸ್ ಇದೆ. ಏನಂದ್ರೆ ವಿಧವಾ ವೇತನ ಕೊಡಬೇಕು, ಹಿರಿಯರ ವೇತನ. ಶಿವಶಂಕರ್ ಸರ್, ನೀವು ಈ ತೆರಿಗೆ ಸಂಗ್ರಹದ ಹೇಳ್ತಾ ಇದ್ರಿ. ಈ ಬಾರಿ 2.25 ಲಕ್ಷ ಕೋಟಿ ಸಂಗ್ರಹದ ಟಾರ್ಗೆಟ್ ಇಟ್ಕೊಳ್ಬಹುದು ಅಂತ ನೆನೆ ಮಿನಿಸ್ಟರ್ ಒಬ್ರು ಮಾತನಾಡ್ತಿರೋದು ಕೇಳಿಸ್ಕೊಂಡೆ. ನೀವು 1 ಲಕ್ಷ ಕೋಟಿನೇನೆ ಆಂಬಿಷಿಯಸ್ ಅಂದ್ರೆ ಇದು 2.25 ಲಕ್ಷ ಕೋಟಿ ಎಲ್ಲಿಗೆ ಹೋಯ್ತು ಸರ್? ಒಂದೆರಡು ನಿಮಿಷ ಕೊಟ್ಟರೆ ನಾನು ಅದನ್ನ ಎಕ್ಸ್ಪ್ಲೈನ್ Sure, ಮಾಡ್ತೀನಿ. sure. ಸೊ ಹಾಗಾಗಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಿದ್ದರಾಮಯ್ಯನವರ ತಮ್ಮ ಅಧಿಕಾರಿಗಳ ಜೊತೆ ಇರುವಂಥ ನೇರ ಪ್ರಸಾರದ ದೃಶ್ಯಾವಳಿಗಳಿದು ಅವರ ನಿವಾಸದಲ್ಲಿ. ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ಎಸ್ ಪ್ಲೀಸ್. ಸೊ ಹಾಗಾಗಿ ಮೇನ್ ಪ್ರಾಬ್ಲಮ್ ಏನಂದ್ರೆ ಇವಾಗ 3,75,000 ಕೋಟಿ ಬಜೆಟನ್ನು ಕೊಡಬೇಕಂದ್ರೆ ಅಷ್ಟು ತೆರಿಗೆ ಸಂಗ್ರಹ ಖಂಡಿತ ಇರೋದಿಲ್ಲ. ಆದರೆ ಅದ್ರ ಜೊತೆ ಯಾಕೆ ಅಷ್ಟೆಲ್ಲ ಬೇಕಾಗುತ್ತೆ ನಾನು ಹೇಳಿದ್ದು, ಗ್ಯಾರಂಟಿ ಸ್ಕೀಮ್ಸು, ವೆಲ್ಫೇರ್ ಸ್ಕೀಮ್ಸು ಬಹಳ ಮುಖ್ಯವಾಗಿ ಈ ಸಾರಿ ಏನು ಮಾಡಿದ್ರು ಇವರು ಆ ಬೆಳವಣಿಗೆಗೆ, ಅಭಿವೃದ್ಧಿಗೆ, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಇವರು ಖರ್ಚು ಮಾಡಲಿಲ್ಲ ಈ ವರ್ಷ. ಯಾಕೆಂದ್ರೆ ನಾವು ಗ್ಯಾರಂಟಿ ಅಂತ ಹೇಳ್ಕೊಂಡು ನಿಲ್ಲಿಸಿದ್ರು. ದೇರ್ ಇಸ್ ನೋ ಡೆವಲಪ್ಮೆಂಟ್. ಆದರೆ ಆ ನೆಪ ಮುಂದೆ ಕೇಳೋಕ್ಕಾಗಲ್ಲ. ಸೊ ಅದಕ್ಕೆ ಖರ್ಚು ಮಾಡಬೇಕು. ಆಮೇಲೆ ಬರಕ್ಕೆ ಇದು ಪರಿಹಾರ ಕೊಡಬೇಕಾಗುತ್ತೆ ರೈತರಿಗೆ. ಇದುವರೆಗೂ ಬರೀ ಒಬ್ಬೊಬ್ಬ ರೈತರಿಗೆ 2,000 ಅಷ್ಟೇ ಕೊಟ್ಟಿದ್ದು. ಈಗ NDRF ನಾರ್ಮ್ ಪ್ರಕಾರ 1 ಹೆಕ್ಟರ್ಗೆ 8,000 ಖುಷ್ಕಿ ಭೂಮಿ ಕೊಡಬೇಕು. ಆಮೇಲೆ ಇರಿಗೇಟೆಡ್ ಲ್ಯಾಂಡ್ಗೆ 17,000 ಕೊಡಬೇಕು. ಹಾಗಾಗಿ ಅವ್ರೇನು ಮಾಡ್ತಾರೆ, ಈಗ ಅವರಿಗೆ ದುಡ್ಡು ಬೇಕೇ ಬೇಕು. ಅದಕ್ಕೇನು ಮಾಡ್ತಾರೆ, ತೆರಿಗೆ ಸಂಗ್ರಹ ಕಮ್ಮಿ ಇದ್ದರೆ ಎಲ್ಲೋಗ್ತಾರೆ, ಸಾಲಕ್ಕೆ. ಇವಾಗ ಏನು ಮಾಡಿದ್ರು, ಈ ಸತಿ ಈ ವರ್ಷ 85,818 ಕೋಟಿ ಸಾಲ ತಗೋಬೇಕು ಅಂತ ಪ್ರಪೋಸ್ ಮಾಡಿದರು. ಆದರೆ ಇದುವರೆಗೂ ತಗೊಂಡಿರೋದು ಅವರು ಬರೀ 44,000 ಕೋಟಿ ಮಾತ್ರ. ಯಾಕೆ? ವೆಚ್ಚನೇ ಮಾಡಿಲ್ಲ, ಅಂದರೆ ಸ್ಪೆಂಡೇ ಮಾಡಿಲ್ಲ. ಈ ಸರಿ ಹಾಗಾಗಲ್ಲ. ಇವರು ಹೆಚ್ಚು ಸಾಲ ತಗೋಬೇಕಾಗುತ್ತೆ. ಹೆಚ್ಚು ಸಾಲ ಹೇಗೆ ತಗೋತಾರೆ ಅಂದರೆ ಒಂದು ನಾರ್ಮ್ ಇದೆ, FRBM ನಾರ್ಮ್ ಅಂತ, ಅಂದರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ನಾರ್ಮ್ ಅಂತ. ಅದ್ರ ಪ್ರಕಾರ ನಿಮ್ಮ GSDP ಅಂತ ಇದೆಯಲ್ಲ, ಗ್ರಾಸ್ ಸ್ಟೇಟ್ ಡೆಮೊಸ್ಟಿಕ್ ಪ್ರಾಡಕ್ಟ್ ಅಂತ ಏನಿದೆ, ಅದರ 25% ನಿಮ್ಮ ಸಾಲದ ಹೊರೆ ಇರಬಹುದು. ಈಗ ನಮ್ಮ ರಾಜ್ಯದ ಸಾಲದ ಹೊರೆ ಎಷ್ಟು? 5,75,000 ಕೋಟಿ. 5,75,000 ಕೋಟಿ ಇರುವಾಗ ನಮ್ಮ GSDP ಎಷ್ಟಿದೆ? ಈ ವರ್ಷದ ಬಿಗಿನಿಂಗ್ನಲ್ಲಿ 25,40,000 ಕೋಟಿ ಇತ್ತು. 25.4 lakh crore ಇತ್ತು. ಈಗ 29 ಲಕ್ಷ ಕೋಟಿಗೆ ಇದು ಏರಿದೆ. ಅಂದರೆ ಸುಮಾರು 30 ಲಕ್ಷ ಕೋಟಿ. ಅಂದರೆ ನಮ್ಮ ಸ್ಟೇಟ್ ಜನ ಎಷ್ಟು ಕಷ್ಟಪಟ್ಟು ತೆರಿಗೆ ಕಟ್ಟಿದ್ದಾರೆ ಅಂತಂದರೆ, ದಿಸ್ ಈಸ್ ದಿ ರಿಚೆಸ್ಟ್ ಸ್ಟೇಟ್ ನಾವು. ಈಗ ಬರಗಾಲ ಇದ್ರೂ ಕೂಡ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ ಅನ್ನುವಾದ ಬೇರೆ. ಈಗ 30 ಲಕ್ಷ ಕೋಟಿ ಇರೋದ್ರಿಂದ ಅದು 30 ಲಕ್ಷ ಕೋಟಿನಲ್ಲಿ 25% ಎಷ್ಟು? 7 ಲಕ್ಷ ಕೋಟಿ. 7 ಲಕ್ಷ ಕೋಟಿವರೆಗೂ ಸಿದ್ದರಾಮಯ್ಯ ಅವರಿಗೆ ಸಾಲ ತಗೊಳ್ಳೋದಕ್ಕೆ ಲೈಸೆನ್ಸ್ ಇದೆ. ಅಂದರೆ ಈಗ 5,75,000 ಕೋಟಿ ಇದೆ. ಅದರಲ್ಲಿ 7 ಲಕ್ಷ ಅಂದರೆ ಇನ್ನೂ ಇವರು 1,25,000 ಕೋಟಿ ತಗೊಳ್ಳೋದಕ್ಕೆ ಲೈಸೆನ್ಸ್ ಇದೆ. ಬಟ್ ಆಲ್ರೆಡಿ ಅವರು 2,45,000 ಕೋಟಿ ಆಗಿದ್ದಕ್ಕೇನೆ ಹಿಂದಿನ ಸರ್ಕಾರವನ್ನು ದೂರ್ತಾ ಇದ್ದಾರೆ. ಆದರೆ ಇವರು ಜಸ್ಟಿಫಿಕೇಶನ್ ಕೊಡ್ತಾರೆ, ನಾವು ಗ್ಯಾರಂಟಿ ಸ್ಕೀಮ್ಸ್ ತರ್ತಾ ಇದ್ದೀವಿ, ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ. ಆದರೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರಿಗೆ 1,25,000 ಕೋಟಿ ಸಾಲ ಮಾಡೋದಕ್ಕೆ ಲೈಸೆನ್ಸ್ ಇದ್ರೂ ಅರೌಂಡ್ ಈ ಮೇ ಗೋ ಅಪ್ ಟು 1 lakh or 1.05 lakh crore ಸಾಲ ಅಲ್ಲಿಗೆ ಪವಿತ್ರ ಮೇಡಮ್ ಹೆಂಗಾಗುತ್ತೆ ಅಂದ್ರೆ ಬಜೆಟ್ ನ ಒಂದೇ ಒಂದು ಮಾತು. ಹಾಗಾಗಿ ಏನಾಗುತ್ತೆ, ನಮ್ಮ ಮೇಲೆ ಬಡ್ಡಿಯ ಹೊರೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಇವಾಗ ಈ ವರ್ಷ 33,000 ಕೋಟಿ ಬಡ್ಡಿ ಕಟ್ಟಿದ್ದೀವಿ. ಮುಂದಿನ ವರ್ಷ 44,000 ಅಡ್ಜಸ್ಟ್ ಮಾಡಿ ಬಡ್ಡಿಗೆ ಬಡ್ಜೆಟ್ ಮಾಡೋದು ಬಿಟ್ರೆ ಅವ್ರ ಹತ್ರ ಹಣ ಇಲ್ಲ ಮತ್ತು ಮನಸ್ಸಿಲ್ಲ, ಕೊಡೋ ಮನಸ್ಸನೂ ಇಲ್ಲ. ರೈತರಿಗಾಗಲಿ ಬಡವರಿಗಾಗಲಿ ಕೊಡೋ ಎಲ್ಲ ಬಡವರ ಯೋಜನೆಗಳನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಅದ್ರ ಜೊತೆಗೆ SC/ST ಫಂಡ್ ಏನಿತ್ತು 34,000 ಕೋಟಿ, ಅದರಲ್ಲಿ 11,000 ತೆಗೆದುಬಿಟ್ಟು ಬೇರೆ ಅದಕ್ಕೆ ಯೂಸ್ ಮಾಡಿದ್ದಾರೆ. ಅಂದರೆ ಈ ದುಡ್ಡಿಲ್ಲ ಅನ್ನೋದಕ್ಕಿದೆ, ಇದಕ್ಕಿಂತ ಎಕ್ಸಾಂಪಲ್ ಇಲ್ಲ ಅನ್ಸುತ್ತೆ ಸರ್. ಇಷ್ಟೆಲ್ಲ ಕೊರತೆಗಳನ್ನ ಇಟ್ಕೊಂಡು ಕೂಡ ಯಾವ ರೀತಿ CM ನಿಭಾಯಿಸ್ತಾರೆ ಇದನ್ನ ಅಂತ ಸರ್? ನನಗೆ ಈ ಸರಿ ಸಿದ್ದರಾಮಯ್ಯನವರ ಬಜೆಟು ಫೇಲ್ಯೂರ್ ಬಜೆಟು, ಬೋಗಸ್ ಬಜೆಟ್. ನಿಮ್ಮ ಕಡೆಯಿಂದ ಏನು ಸಜೆಷನ್ ಸರ್? ಅವ್ರಿಗೇನು ಸಜೆಷನ್, ಅವ್ರು ಕೇಳೋ ಮನಸ್ಥಿತಿಯಲ್ಲಿಲ್ಲ. ಅಹಂಕಾರ ದುರಹಂಕಾರದಿಂದ ಮೆರಿತಾ ಇದ್ದಾರೆ. ಜನನೇ ಪಾಠ ಕಲಿಸ್ಬೇಕು ಅವ್ರಿಗೆ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂಥ ಆರೋಷಕ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರೋಧ ಪಕ್ಷದ ಸ್ಥಾನದಲ್ಲಿರೋರು ಆಬ್ವಿಯಸ್ಲಿ ಒಂದಷ್ಟು ಟೀಕೆ ಟಿಪ್ಪಣಿ ಮಾಡಲೇಬೇಕು, ಮಾಡಿದ್ದಾರೆ. ಪವಿತ್ರ ಮೇಡಮ್ ಕೇಳ್ತಿದ್ದೆ, ಈಗಷ್ಟೇ ಶಿವಶಂಕರ್ ಸರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಕೇಳಿಸ್ಕೊಂಡ್ವಿ. ಈಗ ಸಾಮಾನ್ಯ ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಬಜೆಟ್ ಗಾತ್ರ ದೊಡ್ಡದಾಗುತ್ತೆ, ದೊಡ್ಡದಾಗಿದ್ದು ಒಂದ್ ಕಡೆ ಗ್ಯಾರಂಟಿಗಳಿಗೆ ಜಾಸ್ತಿ ಹೋಗುತ್ತೆ, ಸಾಲ ಮತ್ತಷ್ಟು ಜಾಸ್ತಿ ಆಗುತ್ತೆ, ಇಷ್ಟೇನ ಆಗೋದು ಅಂತ? ಯೂಶಲಿ ಏನಾಗುತ್ತೆ,
ನಮ್ಮಲ್ಲಿ ಎರಡು ರೀತಿಯ ಎಕ್ಸ್ಪೆಂಡಿಚರ್ನ ಹೇಳ್ತೇವೆ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಮತ್ತೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಯಾವುದೇ ಸರ್ಕಾರ ಆಗಲಿ, ಇವಾಗಿನ ಸರ್ಕಾರ ಅಥವಾ ಇವತ್ತು ಬಡ್ಜೆಟ್ ಮಂಡನೆಯಲ್ಲೂ ಕೂಡ ಏನು ಗ್ಯಾರಂಟಿ ಯೋಜನೆಗಳಿರುತ್ತೆ, ದಿನನಿತ್ಯ ಆರ್ಥಿಕ ಚಟುವಟಿಕೆಗಳೇನಿರುತ್ತೆ ಅದಕ್ಕೆಲ್ಲ ಬರೆಸುವಂಥದ್ದೇ ರೆವಿನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ. ಲಾಂಗ್ ಟರ್ಮ್ ಅಸೆಟ್ ಕ್ರಿಯೇಷನ್ ಅಥವಾ ದೀರ್ಘಾವಧಿಯಲ್ಲಿ ಏನಾದರೂ ಅಸೆಟ್ಸ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಮಾಡಬೇಕು ಅಂದಾಗ ಅದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ನೋಡ್ತೇವೆ. ಬಟ್ ಈಗ ಏನಾಗಿದೆ, ಈಗ ಸರ್ ಹೇಳ್ತಾ ಇದ್ರಲ್ಲ, ಅವರಿಗೆ ಒಂದು ಆ ಅಂಶಗಳಿಗೆ ಪುಷ್ಟಿ ಕೊಡೋ ರೀತಿಯಲ್ಲಿ ಹೇಳೋದಾದರೆ 25.4 ಲಕ್ಷ ಕೋಟಿಯಷ್ಟು ನಮ್ಮ SDGP ಸ್ಟೇಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇತ್ತು. ಇವಾಗ ಅಂದರೆ ಒಂದು ವರ್ಷದಲ್ಲಿ ಅಥವಾ 10 ತಿಂಗಳಿನಲ್ಲಿ ನೋಡೋದಾದರೆ ಸರಿಸುಮಾರಾಗಿ 4 ಲಕ್ಷ ಕೋಟಿ ಹೆಚ್ಚಿಗೆ ಆಗಿದೆ. ಅಂದರೆ 30 ಲಕ್ಷ ಕೋಟಿ ರೂಪಾಯಿಗಳಿಗೆ ನಮ್ಮ ಸ್ಟೇಟ್ GDP ರೇಟ್ ಹೋಗಿದೆ, ಪ್ರಮಾಣ ಹೋಗಿದೆ, ರೇಟ್ ಅಲ್ಲ. ಹಾಗಾಗಿ ಇದರ ಒಂದು ಬಡ್ಜೆಟ್ ರೆಸ್ಪಾನ್ಸಿಬಿಲಿಟಿ ಫಿಸ್ಕಲ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ FRBM ಆ್ಯಕ್ಟ್ ಪ್ರಕಾರ ಯಾವುದೇ ನಮ್ಮ ಸ್ಟೇಟ್ ಏನು GDP ಇರುತ್ತೆ ಅದರ ಶೇಕಡವಾರು 25% ನಾವು ಸಾಲವನ್ನ ಮಾಡಲಿಕ್ಕೆ ಒಂದು ಸರ್ಕಾರಕ್ಕೆ ಅಥವಾ ಒಂದೇ ನಿಮಿಷ. ಇದು ದಾಖಲೆ 15ನೇ ಆಯವ್ಯಯ ಮಂಡಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 10:15ಕ್ಕೆ ವಿಧಾನಸೌಧಕ್ಕೆ ಹೊರಟಿದ್ದಾರೆ. ಈಗಾಗಲೇ ತಮ್ಮ ಅಧಿಕೃತ ನಿವಾಸದಿಂದ ಕಾವೇರಿ ನಿವಾಸದಿಂದ ಹೊರಟಿದ್ದಾರೆ. ಸಿದ್ದರಾಮಯ್ಯನವರ 15ನೇ ಬಜೆಟ್, ದಾಖಲೆಯ 15ನೇ ಬಜೆಟ್ ಪವಿತ್ರ. ಹಾಗಾಗಿ ಇದರ ಒಂದು ಸ್ಟೇಟ್ SDGP ಜಾಸ್ತಿ ಆಗ್ತಿದ್ದ ಹಾಗೆ ಒಂದು ಕಡೆ ಸಾಲ ಕೂಡ ಹೆಚ್ಚಿಗೆ ಆಗತ್ತೆ, ಮಾಡಬಹುದು. ಅಪ್ ಟು 25% ಇರುವಾಗ ನಾವು ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟನ್ನು 1ನೇ ತಾರೀಕು ನೋಡಿದ್ವಿ. ಅವರು ಕೂಡ ರಾಜ್ಯಗಳಿಗೆಲ್ಲ ಅನುದಾನ ಕೊಡೋ ರೀತಿಯಲ್ಲಿದ್ದಾಗ ಏನಾಗಿದೆ, ಅವರ ಫಿಸ್ಕಲ್ ಡಿಫಿಸಿಟ್ ಕೂಡ 5.6ರಿಂದ 5.1ಕ್ಕೆ ಇಳಿಸಿದ್ದಾರೆ. ಬಟ್ ಇಲ್ಲಿ ಯಾವತ್ತೂ ಕೂಡ ಸ್ಟೇಟ್ ಗೌರ್ಮೆಂಟ್ನ ಒಂದು ಫಿಸ್ಕಲ್ ಡಿಸಿಪ್ಲಿನನ್ನು ನಾವೇನು ನೋಡ್ಬೋದು ಅಂದರೆ ಶೇಕಡವಾರು 3 ದಾಟಿರೋದು ತೀರಾ ಕಡಿಮೆ. ಒಂದು ಬಾರಿ 3.2 ಇದ್ದದ್ದು ನೋಡಿದ್ವಿ 2-3 ವರ್ಷದ ಹಿಂದೆ. ಅದನ್ನು ಬಿಟ್ಟರೆ ಕಳೆದ ಬಾರಿ 2.8 ಇತ್ತು. ಅದರ ಹೋದ ವರ್ಷ ಬಡ್ಜೆಟ್ ಮಂಡನೆಯಲ್ಲೂ ಕೂಡ ಸಿದ್ದರಾಮಯ್ಯ ಸರ್ ಏನು ಬಡ್ಜೆಟ್ ಮಂಡನೆ ಮಾಡಿದ್ರು ಅದರಲ್ಲೂ ಫಿಸ್ಕಲ್ ಡೆಫಿಸಿಟ್ ರೇಟ್ ಶೇಕಡವಾರು 2.6ಕ್ಕೆ ಇಳಿಸಿರುವಂಥದ್ದು ವಿತ್ ಆಲ್ ಗಿವಿಂಗ್ ಗ್ಯಾರಂಟಿ ಪ್ರೋಗ್ರಾಮ್ಸ್. ಫಿಸ್ಕಲ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಿದ್ದು ನಾವು ನೋಡಿದ್ದೇವೆ ರಾಜ್ಯ ಸರ್ಕಾರದ್ದು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಈಗ ವೆಚ್ಚ ಒಂದು ಕಡೆ ಆಗ್ತಾ ಇದೆ, ಆದರೆ ಆ ವೆಚ್ಚ ವೆದರ್ ಇಟ್ ಇಸ್ ಫಾರ್ ಪ್ರೊಡಕ್ಟಿವ್ ಪರ್ಪಸ್ ಆರ್ ಫಾರ್ ಅನ್ಪ್ರೊಡಕ್ಟಿವ್ ಅಂತ ನೋಡಿದಾಗ ಇದೆಲ್ಲವೂ ಅನುತ್ಪಾದಕ ವೆಚ್ಚ ಏನಾದರೂ ಜಾಸ್ತಿ ಆದರೆ ಆಬ್ವಿಯಸ್ಲಿ ಇಲ್ಲಿ ಸಾಲ ಏನು ಮಾಡಿದ್ದಾರೆ ಆ ಸಾಲ ಮಾಡಲಿಕ್ಕೆ ನಮ್ಮ ರಾಜ್ಯಕ್ಕೆ ಅನುಕೂಲತೆ ಇರುತ್ತೆ ಸ್ಟೇಟ್ GDP ದರ ನೋಡಿದಾಗ. ಆದರೆ ಅದು ಉತ್ಪಾದಕತೆಗೆ ಹೋದಾಗ ಮಾತ್ರ ನಾವು ಎಲ್ಲೋ ಒಂದು ಇದು ಹೊರೆ ಆಗೋದಿಲ್ಲ ಅಂತ. ಬಟ್ ಈ ಗ್ಯಾರಂಟಿಗಳನ್ನು ನಾವು ಪೂರೈಸಲೇಬೇಕಾಗಿದೆ. ಅದರ ಜೊತೆ ಹೊಸ ಯೋಜನೆಗಳನ್ನು ತರಬೇಕು. ಆದರೆ ಕಳೆದ ಬಡ್ಜೆಟ್ನಲ್ಲಿ ಏನಾಗಿತ್ತು ಅಂದರೆ ಬರೀ 6 ಅಥವಾ 7 ತಿಂಗಳು 8 ತಿಂಗಳ ಕಾಲಕ್ಕೆ ಮಾತ್ರ ಯೋಜನೆಗಳಿಗೆ ಮೀಸಲಾಗಿ ಇಡಬೇಕಿತ್ತು. ಆಗಲೂ ಕೂಡ 52,000 ಕೋಟಿ ರೂಪಾಯಿಗಳನ್ನು 5 ಯೋಜನೆಗಳಿಗೆ ಮೀಸಲಾಗಿ ಇಟ್ಟು ಒಂದು 7-8 ತಿಂಗಳುಗಳನ್ನ ಮುಗಿಸಿದ್ದಾಯಿತು. ಆದರೆ ಈಗ ಸಂಪೂರ್ಣ ಫುಲ್ ಫ್ಲೆಡ್ಜ್ಡ್ ಬಡ್ಜೆಟ್ ಇರೋದ್ರಿಂದ ಒಂದು ವರ್ಷಕ್ಕೆ ಇದು ಸರಿಸುಮಾರಾಗಿ 60,000 ಕೋಟಿ ರೂಪಾಯಿಗಳ ಮೊತ್ತಕ್ಕೆ ಹೋಗ್ಬೋದು ಮುಂದಿನ ದಿನಗಳಿಗೆ ಈ 5 ಗ್ಯಾರಂಟಿಯಲ್ಲಿ. ಆದರೆ ಈ ಗ್ಯಾರಂಟಿಗಳನ್ನು ಮುಂದುವರಿಸೋದ್ರ ಜೊತೆಗೆ ಹೊಸ ಯೋಜನೆಗಳನ್ನು ಪ್ರತಿಯೊಂದು ವಲಯಕ್ಕೂ, ಅದರಲ್ಲೂ ನನಗೇನು ಅನಿಸಿದ್ದಂದರೆ ಕರ್ನಾಟಕದ 3 ವಲಯಗಳ ಬೆಳವಣಿಗೆ ದರ ನೋಡಿದ್ರೆ ಶೇಕಡವಾರು 5.5 ದರದಲ್ಲಿ ಕೃಷಿ ಬೆಳೀತಾ ಇದೆ. ಇನ್ನು ತೃತೀಯ ವಲಯ ದಟ್ ಇಸ್ ಟೆರಿಷರಿ ಸೆಕ್ಟಾರ್ ಅಂತ ಹೇಳಿದ್ರೆ ಶೇಕಡವಾರು 9.2 ದರದಲ್ಲಿ ಏರ್ತಾ ಇದೆ. ವೆನ್ ವಿ ಲುಕ್ ಇನ್ ಟು ದಿ ಸೆಕೆಂಡರಿ ಸೆಕ್ಟಾರ್, ಕೈಗಾರಿಕೆಗಳನ್ನು ನೋಡಿದರೆ